ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಸೊ ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಟೀಮ್ಗಳನ್ನು ಪೂರ್ತಿಯಾಗಿ ಚೇಂಜ್ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟ್ಟಿದಾರ್ ಅವರನ್ನು ಬಿಟ್ಟು ಎಲ್ಲರನ್ನೂ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಆದರೂ ಕೂಡ ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೂಡ ಅನ್ನೋವಾಗ ಒಂದು ಕೆ ಎಲ್ ರಾಹುಲ್ ಅವರು ಬರ್ತಾರೆ, ಮತ್ತು ಬಟ್ಲರ್ ಅವರು ಬರ್ತಾರೆ, ಅವ್ರು ಬರ್ತಾರೆ ಅಂತ ಏನೋ ಅಂತಿದ್ರು. ಸೊ ಬಟ್ಲರ್ ಅವರು ಬಂದರೂ ಕೂಡ ಚೆನ್ನಾಗಿ ಅವರು ಕೂಡ ಬಂದಿದ್ರು ಚೆನ್ನಾಗಿತ್ತು, ಯಾಕಂದರೆ ಒಳ್ಳೆ ಬ್ಯಾಟ್ಸ್ಮನ್ ಅವರು. ಬಟ್ ಈಗ ಫಿಲ್ ಶಾರ್ಟ್ ಮತ್ತು ಲಿವಿಂಗ್ಸ್ಟನ್ ಅವರು ಬಂದಿದ್ದಾರೆ, ಮತ್ತು ಬೌಲರ್ಸ್ ಆಗಿ ಕೃಣಾಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕುಮಾರ್ ಅವರು ಬಂದಿದ್ದಾರೆ. ಒಳ್ಳೆ ಬೌಲರ್ ಬಂದಿದ್ದಾರೆ, ಮತ್ತು ಬ್ರೇಸ್ವೇರ್ ಮತ್ತು ಜಾಕೋಬ್ ಬ್ರೇಸ್ವೇರ್ ಅಂತ ಅವ್ರು ಬಂದಿದ್ದಾರೆ. ಕೃಣಾಲ್ ಪಾಂಡ್ಯ ಅವರು ಮತ್ತು ಎಸ್ ದಯಾಳ್ ಅವರು ಕೂಡ. ಸೊ ಇದು ಎಸ್ ದಯಾಳ್ ಅವರು ಕೂಡ ರಿಟೈರ್ ಮಾಡ್ತಾರೆ, ಅವರು ಒಂದಿಲ್ಲ. ಸೊ ಎಲ್ಲರೂ ಕೂಡ ಒಳ್ಳೆ ಬೌಲರ್ ಬಂದಿದ್ದಾರೆ. ಜಿತೇಶ್ ಶರ್ಮಾ ಮತ್ತು ಶ್ರೇಯಸ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕುಮಾರ್ ಅವರು. ಸೊ ಬ್ಯಾಟಿಂಗಲ್ಲಿ ಕೂಡ ಚೆನ್ನಾಗಿದೆ. ಸೊ ಮತ್ತು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. ಸೊ ಅದಾದ ನಂತರ ಹೊಸದಾಗಿ ಬಂದರೆ ದೇವದತ್ ಪಡಿಕ್ಕಲ್. ಸೊ ಇವರು ಒಂದು 3 ವರ್ಷದ ಹಿಂದೆ ಇದ್ದರು, ಇವರು ಆರ್ ಸಿ ಬಿ ಟೀಮ್ ಕಡೆ ಇವರು ಇದ್ದರು. ಬಟ್ ಆಮೇಲೆ ಬಿಟ್ಟು ಹೋಗಿದ್ದರು, ಮತ್ತು ವಾಪಸ್ ಈಗ ಅವರನ್ನೇ ಕರ್ಕೊಂಡಿದ್ದಾರೆ. ಸೊ ನನಗೆ ದೇವದತ್ ಪಡಿಕ್ಕಲ್ ಅವ್ರನ್ನ ಹಾಕ್ಕೊಂಡಿದ್ದು ಅಷ್ಟೊಂದು ಅಷ್ಟೊಂದು ಹೆವಿ ಅಂತ ಒಂದು ಎಕ್ಸ್ಪರ್ಟ್ಸ್ನ ಇಟ್ಕೊಂಡು ಬಂದಿರೋಂಥ ಮನುಷ್ಯ ಅಂತಲ್ಲ. ಯಾಕೆಂದರೆ ಅವರು ಲಾಸ್ಟ್ ಇಯರಲ್ಲಿ ಏನು ಕೂಡ ಆಡಲಿಲ್ಲ. ಅವರು ಕೂಡ ಚೆನ್ನಾಗಿ ಏನೋ ಕೂಡ ಪರ್ಫಾರ್ಮೆನ್ಸ್ ಮಾಡೇ ಇಲ್ಲ ಅವರು. ಸೊ ರಾಜಸ್ಥಾನ್ ಜೊತೆ ಇದ್ದರು. ಸೊ ಆರ್ ಸಿ ಬಿ ಕಡೆನೇ ಇದ್ದರು. ಸೊ ಅಲ್ಲಿ ರಾಜಸ್ಥಾನಕ್ಕೆ ಹೋದರು, ಮತ್ತು ಈಗ ಇಲ್ಲಿ ಬಂದಿದ್ದಾರೆ. ಸೊ ಇವ್ರನ್ನ ಹಾಕೊಳ್ಳೋದು ಇನ್ನೊಬ್ರು ಕೂಡ ಒಂದು ಚೆನ್ನಾಗಿರೋ ಪ್ಲೇಯರ್ನ ಹಾಕ್ಕೊಂಡಿದ್ರೆ ಪರವಾಗಿದ್ದರೆ ಅಂತ ನನಗೊಂದು ಅನಿಸ್ತೇವೆ. ಸೊ ಇವರು ಕೂಡ ಇರಲಿ, ಆದರೆ ಚೆನ್ನಾಗಿ ಆಡಬೇಕು, ಅದರ ತಕ್ಕಂತೆ ಆಡಿದರೆ ಒಂದು ಚೆನ್ನಾಗಿರುತ್ತೆ. ಸೊ ಆಡ್ತಾ ಇದ್ದರೆ ಏನು ಮಾಡೋಕ್ಕೆ ಬರೋಲ್ಲ. ಸೊ ಮತ್ತು ಇದು ಫಿಲ್ ಶಾರ್ಟ್ ಮತ್ತು ಲಿವಿಂಗ್ಸ್ಟನ್ ಬೆಂಕಿ ಪ್ಲೇಯರ್ ಇವರಿಬ್ಬರು ಕೂಡ. ಸೊ ಲಾಸ್ಟ್ ಟೈಮ್ ಪಂಜಾಬಲ್ಲಿ ಕೂಡ ಲಿವಿಂಗ್ಸ್ಟನ್ ಅವರು ಚೆನ್ನಾಗಿ ಆಡಿದ್ದಾರೆ, ಮತ್ತು ಕೋಲ್ಕತ್ತಾದಲ್ಲಿ ಕೂಡ ಫಿಲ್ ಶಾರ್ಟ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಇಬ್ಬರು ಕೂಡ ಇವರು ಕರೆಕ್ಟಾಗಿ ಆಡಿದರೆ ಮ್ಯಾಚ್ ಒಂದು ಹಂತಕ್ಕೆ ಹೋಗೋದಲ್ಲಿ ಸಾಧ್ಯತೆ ಆರಾಮಾಗಿದ್ರು. ಸೊ ರಜತ್ ಪಟ್ಟಿದಾರ್ ಕೂಡ ಲಾಸ್ಟ್ ಇಯರ್ಲಿ ಸ್ಟಾರ್ಟಿಂಗಲ್ಲಿ ಫಾರ್ಮ್ನ ಕಳ್ಕೊಂಡಿದ್ರು. ಸೊ ಅದಾದ ನಂತರ ಅರ್ಧ ಸೀಸನ್ ಆದಮೇಲೆ ಫಾರಿಗೆ ಬಂದರು. ಸೊ ಈ ರೀತಿ ಬ್ಯಾಟಿಂಗ್ ಡೆಪ್ತ್ ಇದೆ, ಎಲ್ಲರೂ ಕೂಡ ಫಾರಿಗೆ ಆಡಿದರೆ ಸೊ ಚೆನ್ನಾಗಿರುತ್ತೆ. ಸೊ ಆರ್ ಸಿ ಬಿ ನನಗೆ ಅನಿಸ್ದಾಗ ಆರ್ ಸಿ ಬಿ ಟೀಮ್ ಏನೇ ಚೆನ್ನಾಗಿ ಬಿಲ್ಡ್ ಮಾಡಿದೆ, ಬಟ್ ಅದರ ತಕ್ಕಂತೆ ಎಲ್ಲರೂ ಕೂಡ ಫಾರ್ಮಲ್ಲಿ ಬಂದು ಆಟವನ್ನು ಆಡಬೇಕು. ಬಾಲಿಂಗಲ್ಲಿ ಕೂಡ ಹಾಗೆ ಇದೆ. ಸೊ ಬ್ಯಾಟಿಂಗ್ ಡೆಪ್ತಲ್ಲಿ ಕೂಡ ಹಾಗೇ ಒಳ್ಳೆಯದು ಕೂಡ ಚೆನ್ನಾಗೇ ಇದೆ. ಬಟ್ ಇನ್ನೊಂದು ಮೇಜರ್ ಮಿಸ್ಟೇಕ್ ಅಂದರೆ ಆರ್ ಸಿ ಬಿ ಕಡೆ ಬಂದಿದ್ರೆ ಆರ್ ಸಿ ಬಿದವರು ಯಾವಾಗ ಫಾರ್ಮ್ ಕಳ್ಕೊಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಒಳ್ಳೆ ಪ್ಲೇಯರ್ಸು, ಆದರೆ ಅದಕ್ಕೆ ತಕ್ಕಾಗೆ ಆಟವನ್ನು ಆಡಬೇಕು. ಸೊ ಮ್ಯಾಚ್ ಶುರುವಾದಾಗ ನೋಡೋಣ ಹೇಗಿರುತ್ತೆ ಮ್ಯಾಚ್ ಶುರುವಾಗಿ. ಎಲ್ಲರೂ ಕೂಡ ಫಾರ್ಮಲ್ಲಿ ಇದ್ರು, ಚೆನ್ನಾಗಿ ಆಡ್ತಾಯಿದ್ರು ಅಂದರೆ ಓಕೆ, ಬೆಸ್ಟ್ ಟೀಮ್ ಅನ್ಬೋದು. ಸೊ ಯಾರು ಫಾರ್ಮ್ ಕಳ್ಕೊಳ್ತಾರೆ, ಯಾರೆಲ್ಲ, ಅದೇ ನನಗೆ ಭಯ ಆಗಿರೋದು. ಸೊ ಸ್ಟಾರ್ಟಿಂಗಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಏನೇನೋ ಆಗ್ತದೆ. ಸೊ ಚೆನ್ನಾಗಿ ಫೀಲ್ಡ್ ಮಾಡಿ ಟೀಮನ್ನ ಬಿಲ್ಡ್ ಮಾಡಬೇಕಂತ. ಸೊ ಬಿಲ್ಡ್ ಚೆನ್ನಾಗಿ ಮಾಡಿದೆ ಟೀಮ್ನ. ಬಟ್ ಈ ಆರ್ ಸಿ ಬಿ ಬಂದಮೇಲೆ ಕೆಲವೊಂದಷ್ಟು ಜನ ಆಡಲ್ಲ. ಸೊ ಅದೇ ದೊಡ್ಡ ವಿಷಯ. ಸೊ ಈಗ ಮ್ಯಾಕ್ಸ್ವೆಲ್ ಅವ್ರನ್ನೂ ಕೂಡ ಬಿಟ್ಟಿದ್ದಾರೆ, ಫಾಫ್ ಡುಪ್ಲೆಸ್ ಅವ್ರನ್ನೂ ಕೂಡ ಬಿಟ್ಟಿದ್ದಾರೆ. ಸೊ ಮ್ಯಾಕ್ಸ್ವೆಲ್ ಅವರು ಮತ್ತೆ ಪಂಜಾಬ್ಗೆ ಹೋದರು. ಲಾಸ್ಟ್ ಬಂದಿದ್ದು ಪಂಜಾಬ್ ಟೀಮ್ಗೆ, ಮತ್ತು ಪಂಜಾಬ್ 4 ಕೋಟಿ ರೂಪಾಯಿ ಪಂಜಾಬ್. ಸೊ ಅವ್ರನ್ನ ಆರ್ ಸಿ ಬಿಯಲ್ಲಿ ಎಷ್ಟೊಂದು ಸ್ಥಾನಕ್ಕೆ ಇಟ್ಟುಕೊಂಡು ಈ ಬಿ ಡಿ ಅವರ ಸ್ಥಾನದಲ್ಲಿ ಇಟ್ಟು 11 ಕೋಟಿ ಕೊಟ್ಟು ಪರ್ಚೇಸ್. ಸೊ ಆರ್ ಸಿ ಬಿದಲ್ಲಿದ್ದ 11 ಕೋಟಿಯನ್ನು ಕೊಡ್ತಿದ್ರು ಅವರಿಗೆ. ಸೊ ಅವರು ಫಸ್ಟ್ ಬಂದವಾಗ ಚೆನ್ನಾಗಿ ಆಡ್ತಾಯಿದ್ರು. ಸೊ ಫಸ್ಟು 2021 ಈ ಬಿ ಡಿ ಅವ್ರ ಜೊತೆ ಆಡ್ತಾಯಿದ್ರು. ಸೊ ಚೆನ್ನಾಗಿ ಆಡೋದು ಯಾವ ರೀತಿ ಪ್ರಾಬ್ಲಮ್ನ ಹಂತ ಸ್ವಲ್ಪ ಚೆನ್ನಾಗಿ ಡೌನ್ ಆಗ್ತಿರು. ಸೊ ಆದರೂ ಕೂಡ ನನಗೆ ಮ್ಯಾಕ್ಸ್ವೆಲ್ ಅವ್ರನ್ನ ಬಿಡಬಾರ್ದಿತ್ತು ಅನಿಸ್ತದೆ. ಯಾಕಂದರೆ ಅವಂಥ ಪ್ಲೇಯರ್ ಇರಬೇಕು, ಆ ರೀತಿ ಪ್ಲೇಯರು. ಆ ಪ್ಲೇಯರ್ ಯಾವಾಗ ಆಡ್ತಾರೆ ಯಾವಾಗ ಇಲ್ಲಂತ ಗೊತ್ತಾಗಲ್ಲ. ಸೊ ಆ ರೀತಿ ಪ್ಲೇಯರ್ ಇರಬೇಕು. ಸೊ ಈ ಬಾರಿ ಬಿಟ್ಟಿರಲ್ಲ ತುಂಬಾ. ಯಾಕೆಂದರೆ ಸೊ ಲಾಸ್ಟ್ ಸೀಸನಲ್ಲಿ ಅವರು ಆಡಿಲ್ಲ. ಸೊ ಅದನ್ನೊಂದು ಅರ್ಥ ಮಾಡಿಕೊಂಡು ಬುದ್ಧಿ ಹೊಂದಿರ್ತಾರೆ, ಈ ಸೀಸನಲ್ಲಿ ಚೆನ್ನಾಗಿ ಆಡಬೇಕು ಅಂತ. ಸೊ ಈಗ ಇಟ್ಕೊಂಡಿದ್ರೆ ಅವ್ರ ಮನುಷ್ಯ ಈಗ ಫಾರ್ಮಿಗೆ ಬರ್ತಾಯಿದ್ರು ಈಗ. ಸೊ ಚೆನ್ನಾಗಿ ಆಡ್ತಾಯಿದ್ರು ಈ ವರ್ಷದಲ್ಲಿ. ಯಾಕೆಂದರೆ ಲಾಸ್ಟ್ ಟೈಮ್ ಆಡಿಲ್ಲ, ಈಗ ಮಾಡುವಂಥ ತಪ್ಪನ್ನು ತಿದ್ಕೊಳ್ತಾರೆ ಅವರು. ಬಟ್ ಅವ್ರನ್ನ ಬಿಟ್ಟಿದ್ದಾರೆ. ಸೊ ಪಂಜಾಬ್ ಅವರು 4 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಸೊ ಅವ್ರು ನೋಡ್ಬೇಕಾದ್ರೆ ಪಂಜಾಬ್ದಲ್ಲಿ ಆಡ್ತಾರೆ ಈಗ. ಸೊ ಯಾಕಂದರೆ ಈಗ ಆರ್ ಸಿ ಬಿದು ಲಾಸ್ಟ್ ಇಯರ್ ಅವರು ಯಾವ ರೀತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬೇಕಾದ್ರೆ ಈ ವರ್ಷ ಪಂಜಾಬ್ ಕಡೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದರಲ್ಲೂ ಕೂಡ ಅವ್ರದ್ದು ಅಮೌಂಟು ಕೂಡ 11 ಕೋಟಿ ಹೋಗಿ ಬರೀ 4 ಕೋಟಿ ಬಂದಿದೆ. ಸೊ ನೋಡಬೇಕಾದ್ರೆ ಚೆನ್ನಾಗಿ ಆಡ್ತಾರೆ. ಸೊ ನನಗೆ ಬಿಟ್ಟಿದ್ದು ನನಗೆ ಬೇಜಾರಾಯಿತು. ಸೊ ಅವ್ರನ್ನ ಬಿಡಬಾರ್ದಾಗಿತ್ತು, ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ. ಸೊ ಆರ್ ಸಿ ಬಿದವರು ಬಿಟ್ಟಿದ್ದಾರೆ, ನಮ್ಮದೇನು ಮಾಡೋಕ್ಕಲ್ಲ. ನನ್ನ ಅಭಿಪ್ರಾಯ ಈ ರೀತಿ ಇತ್ತು ಅಂತ.
ಸೊ ಈಗಲೂ ಕೂಡ ಆರ್ ಸಿ ಬಿ ಟೀಮ್ ಒಂದು ಬೆಂಕಿ ಆಗಿದೆ, ಸೊ ಒಳ್ಳೆ ಆಗಿದೆ. ಸೊ ಯಾರು ಕೂಡ ಒಂದು ಫಾರ್ಮ್ ಕಳೆದುಕೊಳ್ಳೋ ಹಾಗೆ ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಹೋಗಿ ಈ ವರ್ಷ ಕಪ್ಪನ್ನು ಗೆಲ್ಲಲಿ ಅಂತ ನಾನು ಅಂತ ಅನ್ಕೋತೀನಿ. ಸೊ ಅದೇ ರೀತಿ ಒಂದು ಎಲ್ಲರೂ ಕೂಡ ಒಂದು ನಿಮ್ಮ ಒಂದು ಅಭಿಪ್ರಾಯ ಏನಾಗಿದೆ? ಸೊ ನಿಮಗೆ ಕಪ್ ಗೆಲ್ಲಬೇಕು, ಸೊ ನಿಮಗೆ ಆರ್ ಸಿ ಬಿ ವರ್ಷ ಕಪ್ ಗೆಲ್ಲತ್ತಾ ಇಲ್ಲೋ ಅಂತ ಕಾಮೆಂಟ್ ಮಾಡಿ. ಸೊ ಮತ್ತು ನೋಡಿ ಈ ವರ್ಷದ ಆರ್ ಸಿ ಬಿ ಟೀಮ್ ಸೊ ಎಲ್ಲರೂ ಕೂಡ ಹೇಗೆ ಫಾರ್ಮಿಗೆ ಬಂದು ಆಡ್ತಾರೋ ಅಥವಾ ಇಲ್ಲೋ ಮತ್ತು ಮೊದಲಿನ ಹಾಗೆ ಸೊ ಹಳೆಯರಾಗ ಅದೇ ಆಡೋ ಅನ್ನೋ ರೀತಿ ಆಗುತ್ತಾ ಅಂತ ನನಗೆ ಕಾಮೆಂಟ್ ಮಾಡ್ತೀವಿ. ನಿಮಗೆ ಏನು ಅನಿಸುತ್ತೆ ಆರ್ ಸಿ ಬಿ ಟೀಮ್ ಬಗ್ಗೆ? ಸೊ ಆದಷ್ಟು ಮ್ಯಾಚು ಸೊ ಮಾರ್ಚಲ್ಲಿ ಶುರುವಾಗ್ತೀವಿ ಅಂತ IPL. ಸೊ ಇನ್ನೂ ಕೂಡ ಬರಲಿ, ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ರೀತಿ ಮ್ಯಾಚಸ್ಗಳನ್ನು ಹಾಕಿ ನಾನು ಕೂಡ ರಿವ್ಯೂನ ಮಾಡ್ತೀನಿ. ಸೊ ನಿಮಗೆ ಏನು ಅನಿಸುತ್ತೆ ಆರ್ ಸಿ ಬಿ ಟೀಮಿಗೆ ಅಂತ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ.